ಈಗಾಗಲೇ ನಾವು ಕನ್ಯಾಕುಮಾರಿ ಬಿಟ್ಬಿಟ್ಟು ಒಂದು 100 ಕಿಲೋಮೀಟ್ರ್ ಒಳಗಡೆ ಬಂದುಬಿಟ್ಟಿದ್ದೀವಿ. ಸೊ ನೀವು ಹಿಂದ್ಗಡೆ ನೋಡ್ಕೋಬೋದು, ಏನು ಕಾಣಿಸಲ್ಲ. ಇದು 100 ಕಿಲೋಮೀಟ್ರ್ ಆಚೆ ಒಳಗಡೆ ಬಂದುಬಿಟ್ಟಿದ್ದೀವಿ. ಇದು ಯಾವ ಪ್ಲೇಸ್ ಅಂತಲೂ ಗೊತ್ತಿಲ್ಲ, ದೀಪ ಇದೆ ಬಟ್ ಯಾವ ಪ್ಲೇಸು ಗೊತ್ತಿಲ್ಲ. ಯಾಕೆ ಗೊತ್ತಾ ನಿಮಗೆ? ರೂಟ್ ಮರ್ತೋಗಿದ್ದಾರಂತೆ ಡ್ರೈವರು. ನೋಡಿ, ರೂಟ್ ಮರ್ತೋಗಿದ್ದಾರಂತೆ ಡ್ರೈವರು. ನಾವೇನು ಮಾಡೋದಕ್ಕಾಗಲ್ಲ. 100 ಕಿಲೋಮೀಟ್ರ್ ಮುಂದೆ ಬಂದುಬಿಟ್ಟಿದ್ದೀವಿ. ಡೀಸೆಲ್ ಇಲ್ಲ, ನಿಂತೋಯ್ತು. ಆಯಿತು ಗಯಾ ಸಮಯ ಇಲ್ಲೇ ನಿಂತ್ಬಿಡೋಣ ಹಿಂಗೆ. ಹಾಂ ನೋಡಿ, ಈ ಥರ ಇದೆ ನಮ್ಮ ಸಿಚುವೇಶನ್. ಆದರೂ ನಮ್ಮ ಹತ್ರ ಇದೇನಂತಾರೆ, ಬೆಡ್ಗಳಿದೆ. ಬೆಡ್ಗಳು ಹಾಕ್ಕೊಂಡು ಈಜು ಹೊಡ್ಕೊಂಡು ಕೆಳಗಡೆಯಿಂದ ಮೀನು ಬಂದು ತಿಂದುಬಿಟ್ರೆ ನಾವೇನು ಮಾಡೋದಕ್ಕಾಗಲ್ಲ. ಮುಗೀತು ಕತೆ. ಬೋಟಲ್ಲಿ ಡೀಸೆಲ್ ಆಗೋಗಿದೆ. 100 ಕಿಲೋಮೀಟ್ರ್ ಒಳಗಡೆ ಬಂದುಬಿಟ್ಟಿದ್ದೀವಿ. ನಮಗೀಗ ಏನು ಮಾಡೋದು ಜೀವನ ಅಂತ ನಮಗೆ ಭಯ ಆಗ್ತಿದೆ. ಸೊ ಇದರಲ್ಲೇ ನಿಂತ್ಕೊಬಿಡ್ಬೇಕಂತ ಒಂದು ಆಸೆನೂ ಇದೆ. ನಾವೇನು ಮಾಡೋದಕ್ಕಾಗಲ್ಲ, ಅದು ನಮ್ಮ ಕರ್ಮ. ಹಾಂ, ಏನು ಮಾಡೋದೀಗ? ಏನು ಮಾಡೋದು? ನಿಂತೋಯ್ತು ಅಷ್ಟೇ ಗಾಡಿ, ಮುಗೀತು ಕತೆ. ಡೀಸೆಲ್ ಆಗೋಗಿದೆ ಅಂತೆ ಬೋಟಲ್ಲಿ. ನಾವೇನು ಮಾಡೋದೀಗ? ಏನು ಮಾಡೋದಕ್ಕಾಗಲ್ಲ. ಪರಮಾತ್ಮವೇ ದಿಕ್ಕು ಅಷ್ಟೇ, ಮುಗೀತು.